ಗೌರಿಬಿದನೂರು ಪಟ್ಟಣದಲ್ಲಿ ಗುರುವಾರ ಉತ್ತರ ಪಿನಾಕಿನಿ ನದಿ ಹಿತರಕ್ಷಣಾ ವೇದಿಕೆ ಸದಸ್ಯ ಸುಧಾಕರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಶಿರಾ ಚಿಕ್ಕಬಳ್ಳಾಪುರ ಮುಳುಬಾಗಿಲು ಮಾರ್ಗವಾಗಿ ರಸ್ತೆ ಅಗಲೀಕರಣ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ. ನಗರದ ಪುರಠಾಣೆ ಪಕ್ಕದಲ್ಲಿರುವ ಸೇತುವೆ ಶಿಥಿಲಾವಸ್ಥೆ ತಲುಪಿದೆ. ನಿರ್ಮಾಣವಾಗಿ ಸುಮಾರು 6 ದಶಕಗಳು ಕಳೆದಿದೆ. ಸೇತುವೆ ಕೆಳಭಾಗದ ಕಂಬಗಳು ಶಿಥಿಲಗೊಂಡು ಬೀಳುವ ಪರಿಸ್ಥಿತಿಯಲ್ಲಿದೆ. ಈ ಬಾರಿ ಮಳೆ ಬಂದು ನದಿ ತುಂಬಿ ಹರಿದರೆ ಈ ಸೇತುವೆ ಮುರಿದು ಬೀಳುವುದು ಖಚಿತ. ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಸಂದರ್ಭದಲ್ಲಿ ಇದನ್ನು ಕೆಡವಿ ನೂತನವಾಗಿ ಸೇತುವೆ ನಿರ್ಮಾಣ ಮಾಡಬೇಕೆಂದು ಆಗ್ರಹಿಸಿದರು. ಈ ಸೇತುವೆಯು ಸುಮಾರು 1.5 ವರ್ಷದ ಕೆಳಗಡೆ ಇಲ್ಲಿ ನೀರು ಹರಿಬೇಕಾದ್ರೆ ಪಾಪ ಈ ತಾಲೂಕಿನ ಈ ತಾಲೂಕಿನ ಅಧಿಕಾರಿಗಳು ಮತ್ತು ಪೊಲೀಸ್ ಠಾಣೆಯ ಆರಕ್ಷಕರ ಸಿಬ್ಬಂದಿಯು ಆ ಕಡೆ ಈ ಕಡೆ ತಡೆಗೋಡೆ ಒಡ್ಡಿ 1 ವಾರದ ಕಾಲ ಈ ಸೇತುವೆಯ ಮೇಲೆ ಯಾರನ್ನೂ ಓಡಾಡಲು ಬಿಡಲಿಲ್ಲ. ಯಾಕೆ ಅಂದರೆ ಇದು ಸೇತುವೆ ಅಷ್ಟು ಹಾಳಾಗಿದೆ ಎಂದು, ಶಿಥಿಲಾವಸ್ಥೆಯಲ್ಲಿದೆ ಎಂದು ತಾಲೂಕು ಅಧಿಕಾರಿಗಳಿಗೆ ಗೊತ್ತು. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಹಿರೇಬಿದನೂರು ರಾಜಣ್ಣ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯನ್ನು ಅವೈಜ್ಞಾನಿಕವಾಗಿ ಮಾಡಲಾಗುತ್ತಿದೆ. ಹಳ್ಳಿ ಭಾಗದಲ್ಲಿ ತ್ವರಿತವಾಗಿ ರಸ್ತೆ ಅಗಲೀಕರಣ ಆದರೆ ನಗರ ಭಾಗದಲ್ಲಿ ನಿಧಾನಗತಿಯಲ್ಲಿ ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆ. ಇದು ಯಾವ ನ್ಯಾಯ ಎಂದು ಪ್ರಶ್ನೆ ಮಾಡಿದರು. ರಾಷ್ಟ್ರೀಯ ಹೆದ್ದಾರಿ 69ರ ರಸ್ತೆ ಕಾಮಗಾರಿ ನಡೀತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರೆ ಅಲ್ಲಲ್ಲಿ ಮಧ್ಯದ ಭಾಗದಲ್ಲಿ ಕಾಮಗಾರಿಗಳು ನಡೆಸ್ತಾ ಇದ್ದಾರೆ. ಒಂದು ಕಡೆಯಿಂದ ಏನು ಆಗಿದೆ, ಮುಂಜೂರಾಗಿದೆ, ಟೌನಿಂದ ಹಿಡಿದು ಹಿರೇಬಿದನೂರು ಅಪ್ಟು ಹೊರಗಡೆವರೆಗೂ ರಸ್ತೆ ಮತ್ತು ಚರಂಡಿ ಕಾಮಗಾರಿನ ಒಂದು ಕಡೆಯಿಂದ ಮಾಡ್ಕೊಂಡು ಹೋದರೆ ಸುಸಜ್ಜಿತವಾದ ಕಾಮಗಾರಿನೂ ರಸ್ತೆ ಆಗುತ್ತೆ. ಆದರೆ ಮಧ್ಯ ಭಾಗದಲ್ಲಿ ಮಾಡಿ ಹದಗೆಟ್ಟ ರಸ್ತೆಗಳ ಟೈಪ್ ಆಗ್ತಾ ಇದೆ. ಇದನ್ನು ಕೂಡಲೇ ಒಂದು ಕಡೆಯಿಂದ ಕೆಲಸ ಮಾಡಬೇಕು ಅಂತೇಳಿ ಅಧಿಕಾರಿಗಳಲ್ಲಿ ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ಮಹೇಶ್, ಪರಮೇಶ್, ಸುಲೇವಾನ್ ಮುಂತಾದವರು ಹಾಜರಿದ್ದರು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು.